ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಸಿಟಿಇಟಿ ಎಕ್ಸಾಮ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಅನ್ನ ಬಹುತೇಕ ಅಭ್ಯರ್ಥಿಗಳು ಫೆಬ್ರವರಿ 7 ಮತ್ತು 8ನೇ ತಾರೀಕಿನಂದು ಬರೆದಿರುವಂತದ್ದಾಗಿರುತ್ತೆ. ಈ ಒಂದು ಎಕ್ಸಾಮ್ ಅನ್ನ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಬೈ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದಾಗಿರುವಂತದ್ದು. ಯಾವೆಲ್ಲ ಅಭ್ಯರ್ಥಿಗಳಿಗೆ ಒಂದು ಕ್ಲಿಯರ್ ಆಗುವಂತ ಮಾರ್ಕ್ಸ್ ಹತ್ತಿರ ಬಂದು ನಿಂತ್ಕೊಳ್ಳುವಂತ ಅಭ್ಯರ್ಥಿಗಳಾಗಿರ್ಬೋದು. ಇದರ ಒಂದು ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಗಳಂತೂ ಇರುವಂತದ್ದಾಗಿರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆದಂತ ಸಂದರ್ಭದಲ್ಲಿ ಅಥವಾ ಒಂದು ರಾಂಗ್ ಇದ್ರೆ ಕ್ವಶನ್ಗಳು ಅಥವಾ ಆನ್ಸರ್ ಸರಿ ಇಲ್ಲ ಅಂದ್ರೆ ಅಂದ್ರೆ ಆಪ್ಷನ್ಗಳು ಕೊಟ್ಟಿರ್ತಾರಲ್ಲ ಅದು ಸರಿ ಇಲ್ಲ ಅಂದ್ರೆ ಸೊ ಏನಾಗುತ್ತೆ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಅಂತೆಲ್ಲ ಒಂದು ಪ್ರಶ್ನೆ ಇರೋದಾಗಿರುತ್ತೆ. ಕರ್ನಾಟಕ ರಾಜ್ಯದ ಒಂದು ಟಿಟಿ ಬರೆದಿರುವಂತಹ ಅಭ್ಯರ್ಥಿಗಳು ಒಂದು ವಿಡಿಯೋಸ್ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಅವರು ಕೂಡ ಸಿಟಿಟಿನ ಅಪ್ಲೈ ಮಾಡಿ ಬರ್ದಿರಬಹುದಾಗಿರುತ್ತೆ. ಸೊ ಯಾವೆಲ್ಲ ಅಭ್ಯರ್ಥಿಗಳಂದ್ರೆ ಕರ್ನಾಟಕ ರಾಜ್ಯದ ಟಿಟಿಗೆ ಹೋಲಿಕೆ ಮಾಡಿದ್ರೆ ಸಿಟಿಟಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಒಂದು ಗ್ರೇಸ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರೆ ಇದೇನಿದು ಝೆಡ್ ಅಂತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಬರುತ್ತೆ, ಸೊ ಯಾರಿಗೆ ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸಿಟಿಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆ ಆಗಿರ್ಬೋದು, ನಂತರದಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಬಿ.ಎಡ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಕನ್ನಡದಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಟಿಟಿ ಎಕ್ಸಾಮ್ ರಿಸಲ್ಟ್ ಕೆ ಆನ್ಸರ್ ಪ್ರತಿಯೊಂದು ಅಪ್ಡೇಟ್ಸ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಫ್ರೀ ಕೂಡ ಆಗಿರುತ್ತೆ ಇದು ಅಂತ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಕನ್ನಡ ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಹೆಚ್ಚುವರಿ ಮಾಹಿತಿನ ಕೂಡ ಅಲ್ಲಿ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನಾನೀಗ ಸಿಟಿಟಿ ಎಕ್ಸಾಮ್ ಸೆಂಟ್ರಲ್ ಲೆವೆಲ್ ನಲ್ಲಿ ನಡೀತಕ್ಕಂಥ ಒಂದು ಎಕ್ಸಾಮ್ ಆಗಿದ್ದು, ಸೊ ಇದರಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಫೆಬ್ರವರಿ 7 ಮತ್ತು 8ನೇ ತಾರೀಕು ಸುಮಾರು 25 ಲಕ್ಷ ಆಲ್ಮೋಸ್ಟ್ ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ಗಳು ಬಂದಿತ್ತು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸಿಟಿಟಿ ಕಡೆಯಿಂದ ಒಂದು ಎಕ್ಸಾಮ್ 8ಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ಅಂದ್ರೆ ಡೇಟ್ ಅನ್ನ ಫೆಬ್ರವರಿ 8ಕ್ಕೆ 7ಕ್ಕೆಲ್ಲ ಮಾಡಿರುವಂತದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಎಕ್ಸಾಮ್ ಬಹುತೇಕ ಎಲ್ಲರೂ ಕಂಪ್ಲೀಟ್ ಮಾಡಿದ್ರ. ಈಗ ಬರ್ತಿರುವಂತ ಪ್ರಶ್ನೆ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತ ಕೆಲವೊಂದು ಭಾಗದ ಅಭ್ಯರ್ಥಿಗಳು ಒಂದು ಪ್ರಶ್ನೆ ಬರುತ್ತೆ. ಯಾವ ತರ ಅಂದ್ರೆ ಇವಾಗ ಅವರು ಪಾಸಿಂಗ್ ಮಾರ್ಕ್ಸ್ ಅಥವಾ ಕ್ಲಿಯರಿಂಗ್ ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ, ಕ್ವಾಲಿಫೈಡ್ ಮಾರ್ಕ್ಸ್ ಅಂತ ಇರುವಂತರು ಅಥವಾ ಕ್ವಶನ್ ಪೇಪರ್ ನೋಡಿದಾಗಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಅನ್ಸಿರ್ಬೋದಾಗಿರುತ್ತೆ. ಇದು ಈ ತರ ಇತ್ತು, ಆ ತರ ಇತ್ತು, ಅಥವಾ ಆಪ್ಷನ್ ಹಿಂಗಿತ್ತು, ಈ ತರ ಏನು ಸರಿನಾ ಇದು ತಪ್ಪಾ. ಆ ಸಂದರ್ಭದಲ್ಲಿ ಕೃಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಅಂತ ಏನು ಕರೀತಾರಲ್ಲ, ಸೊ ಅದು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಸಿಬಿಎಸ್ಇ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಹಿಂದಿನ ಕೆ ಆನ್ಸರ್ಗಳಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ. ಸೊ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಇರುವಂತಹ ಮಾಹಿತಿ ನಿಮಗೆ ತಿಳಿಸ್ತಿರೋದಾಗಿರುತ್ತೆ. ಸೊ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಝೆಡ್ ಅಂತ ಕೊಟ್ಟಿರುವಂತದ್ದಾಗಿರುತ್ತೆ. ಈ ಝೆಡ್ ನ ಮೀನಿಂಗ್ ಏನು ಅಂತ ಎಕ್ಸ್ಪ್ಲೇನ್ ಮಾಡುವಂತದ್ರ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳೇನಾದರೂ ತಪ್ಪಿದ್ದಂತ ಸಂದರ್ಭದಲ್ಲಿ ಅಥವಾ ಕೊಟ್ಟಿರುವಂತಹ ಆಯ್ಕೆಗಳಿರುತ್ತಲ್ಲ 4 ಆಯ್ಕೆಗಳು ಏನಾದರೂ ತಪ್ಪಿದ್ದಂತ ಸಂದರ್ಭದಲ್ಲಿ ಈ ಒಂದು ಝೆಡ್ ಅನ್ನುವಂತ ಆಪ್ಷನ್ ಅದಕ್ಕೆ ಬಂದಿರುತ್ತೆ. ಈಗ ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಅಲ್ಲಿ 80ನೇ ಕ್ವಶನ್ಸ್ಗೆ ಅಭ್ಯರ್ಥಿಗಳಿಗೆ ಅಲ್ಲಿ ಏನು ಬಂದಿದೆ ನೋಡಬಹುದಾಗಿರುತ್ತೆ. ಝೆಡ್ ಅಂತಕ್ಕಂಥದ್ದು ಒಂದು ಸಿಂಬಲ್ ಬಂದಿರುತ್ತದೆ. ಸೊ ಕೆಳಗಡೆ ಕೂಡ ಆಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರ ಮೀನಿಂಗ್ ಏನು ಅಂತ ಕೂಡ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಅಂದ್ರೆ ಈ ಒಂದು ಝೆಡ್ ಅಂತಕ್ಕಂಥ ಸಿಂಬಲ್ ಏನಾದ್ರು ಬಂದಿದ್ದಂತ ಪಕ್ಷದಲ್ಲಿ ಅಂದ್ರೆ ಆ ಒಂದು ಎಕ್ಸಾಮ್ ಅನ್ನ ವಿದ್ಯಾರ್ಥಿಗಳು ಅಂದ್ರೆ ಅಟೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ. ಅಲ್ಲಿ ಮೆನ್ಷನ್ ಕೂಡ ಆಗಿರೋದು ಗಮನಿಸಬಹುದಾಗಿರುತ್ತೆ. ಅಟೆಂಡ್ ಆದ್ರೂ ಸಾಕು. ನೀವು ಅದನ್ನ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಅದನ್ನ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಎಕ್ಸಾಮ್ ಅಟೆಂಡ್ ಆಗಿದ್ರು ಸಾಕು. ಆ ಒಂದು ಪೇಪರ್ ಇರುತ್ತಲ್ಲ, ಈಗ ಎಕ್ಸಾಮ್ ಪೇಪರ್ 2 ಬರ್ದಿದ್ದೀರಾ ಅನ್ಕೊಳ್ಳಿ, ಅಥವಾ ಪೇಪರ್ 1 ಬರ್ದಿದ್ದೀರಾ, ಪೇಪರ್ 1 ಅಲ್ಲೋ ಅಥವಾ ಪೇಪರ್ 2 ಅಲ್ಲೋ ಒಂದು ಝೆಡ್ ಅಂತ ಮೆನ್ಷನ್ ಆಗಿದೆ ಯಾವುದೋ ಒಂದು ಕ್ವಶನ್ಗೆ ಇದ್ರೆ ಆ ಎಕ್ಸಾಮ್ ನೀವು ಅಟೆಂಡ್ ಮಾಡಿದ್ರು ಸಾಕು. ಕ್ವಶನ್ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೂ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಜಸ್ಟ್ ಇದನ್ನ ನಾನು ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಸೊ ಅಲ್ಲಿ ಆ ತರ ಕೊಟ್ಟಿದ್ದಾರೆ. ಅಂದ್ರೆ ಝೆಡ್ ಅಂದ್ರೆ ಎಲ್ಲ ಅಭ್ಯರ್ಥಿಗಳಿಗೆ ಅಂತ ಆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಆ ಎಕ್ಸಾಮ್ ಅನ್ನು ಬರೆದಿರುವಂತ ಎಲ್ಲ ಅಭ್ಯರ್ಥಿಗಳಿಗೆ ನೀವು ಕ್ವಶನ್ ಅಟೆಂಡ್ ಮಾಡಿರಿ ಮಾಡದೆ ಹೋಗಿರಿ, ಮಾಡಿದ್ರು ಕೂಡ ತಪ್ಪ ಆನ್ಸರ್ ಬಂದಿರು ಕೂಡ ಅದನ್ನ ಝೆಡ್ ಅಂತ ಇರೋದ್ರಿಂದ ಸೊ ಎಲ್ಲ ಅಭ್ಯರ್ಥಿಗೆ ಆ ಒಂದು ಮಾರ್ಕ್ಸ್ ನಿಮಗೆ ಝೆಡ್ ಅಂತದ್ದು ಏನಾದ್ರು ಬಂದಿದೆ ಯಾವ್ದೋ ಒಂದು ಕ್ವಶನ್ಗೆ ನೀವು ಒಂದು ಅಟೆಂಡ್ ಮಾಡಿರ್ತಾರಲ್ಲ ಅದರಲ್ಲಿ ನಿಮಗೆ ಅದು ಗ್ರೇಸ್ ಮಾರ್ಕ್ಸ್ ಅಥವಾ ಕೃಪಾಂಕ ಅಂತ ಅದನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಅಲ್ಲಿ ಕೊಟ್ಟಿರುವಂತದ್ದು ಇರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಈ ರೀತಿಯಾಗಿರೋದ್ರಿಂದ ಬಹುತೇಕ ಅಭ್ಯರ್ಥಿಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಕೂಡ ಅಲ್ಲಿ ಮೆನ್ಷನ್ ಆಗಿರೋದಾಗಿರುತ್ತೆ. ಆಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಎಕ್ಸಾಮ್ ಅನ್ನು ಬರೆದಿರುವಂತಹ ಪೇಪರ್ 2 ಅಲ್ಲಿ ಝೆಡ್ ಅಂತ ಮೆನ್ಷನ್ ಆಗಿದೆ ಯಾವುದೋ ಒಂದು ಕ್ವಶನ್ ಇದ್ರೆ ಸೊ ಎಲ್ಲ ಅಭ್ಯರ್ಥಿಗೆ ಒಂದು ಮಾರ್ಕ್ಸ್ ಕೃಪಾಂಕದ ರೀತಿಯಲ್ಲಿ ಅಥವಾ ಗ್ರೇಸ್ ಮಾರ್ಕ್ಸ್ ರೀತಿಯಲ್ಲಿ ಕೊಡುವಂತದ್ದು ಇರುತ್ತೆ. ಇವಾಗ ಕರ್ನಾಟಕ ಟಿಟಿ ಏನಾಗುತ್ತೆ ಅಂದ್ರೆ ಕ್ವಶನ್ ಡಿಲೀಟ್ ಮಾಡ್ಬಿಡ್ತಾರೆ. ಯಾವುದೋ ರೀತಿ ಗ್ರೇಸ್ ಮಾರ್ಕ್ಸ್ ಬರಲ್ಲ. ಕ್ವಶನ್ ತಪ್ಪಿದ್ರೆ ಅಥವಾ ಆಪ್ಷನ್ ತಪ್ಪಿದ್ರೆ ಡಿಲೀಟ್ ಅಂತ. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಏನಂದ್ರೆ ಝೆಡ್ ಅಂತ ಮೆನ್ಷನ್ ಆಗಿರುತ್ತೆ. ಆ ಒಂದು ರೀಸನ್ ಇಂದ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಅಂತಕ್ಕಂಥದ್ದು ನೀಡಲಾಗ್ತದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಅಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಕನ್ನಡದಲ್ಲಿ ಕೊಡ್ತಿರ್ತೀವಿ ನಿಮಗೆ ಅಂತ ಕೂಡ ತಿಳಿಸ್ತಾ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಕ್ವಶನ್ ಪೇಪರ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಥವಾ ಕ್ವಶನ್ ತಪ್ಪಾಗಿದ್ರೆ ಅಥವಾ ಈ ಒಂದು ಕೀ ಆನ್ಸರ್ ಅಥವಾ ಆನ್ಸರ್ ಏನು ಕೊಟ್ಟಿರ್ತಾರಲ್ಲ, ಆನ್ಸರ್ ಅಂದ್ರೆ ಆಯ್ಕೆಗಳನ್ನು ಕೊಟ್ಟಿರ್ತಾರಲ್ಲ ಕ್ವಶನ್ ಪೇಪರ್ ಅಲ್ಲಿ ಅದರಲ್ಲಿ ಏನಾದ್ರು ತಪ್ಪಿದಂತ ಪಕ್ಷದಲ್ಲಿ ಸೊ ಆ ಸಂದರ್ಭದಲ್ಲಿ ಇದನ್ನ ಕೊಡುವಂತದ್ದು ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಆಲ್ ದ ಬೆಸ್ಟ್.